ತಗ್ ಲೈಫ್ ರಿಲೀಸ್ ಆಗಿ ಸಾಕಷ್ಟು ದಿನಗಳು ಕಳೆದಿದೆ. ಆದ್ರೆ ಕರ್ನಾಟಕದಲ್ಲಿ ತಗ್ ಲೈಫ್ ರಿಲೀಸ್ ಆಗ್ಲಿ ಅಂತ ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಮಾತಾಡಕ್ಕೆ ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತ ಎನ್ ನರಸಿಂಹಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಗ್ ಲೈಫ್ ವಿಚಾರವಾಗಿ ಸಾಕಷ್ಟು ಗೊಂದಲ ಇತ್ತು. ಅದು ಕರ್ನಾಟಕದಲ್ಲಿ ರಿಲೀಸ್ ಆಗಬೇಕು ಬೇಡ ಇಂತ ಸಾಕಷ್ಟು ವಿಚಾರಗಳ ಮಧ್ಯೆ ಸುಪ್ರೀಂ ಕೋರ್ಟ್ ರಿಲೀಸ್ ಆಗ್ಲಿ ಅಂತ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಮೇಡಮ್ ನಿಮ್ಮ ಗಮನಕ್ಕೆ ಸರ್ ಆದೇಶ ಮಾಡಿಲ್ಲ ಮೇಡಮ್, ಸೂಚನೆ ಕೊಟ್ಟಿದೆ. ಯಾಕೆ ಮಾಡಬಾರ್ದಾಗಿತ್ತು ಅನ್ನೋದು ಒಂದು ಸೆನ್ಸಾರ್ ಬೋರ್ಡ್ ಸರ್ಟಿಫಿಕೇಟ್ ಆದಮೇಲೆ ನೀವು ಯಾಕೆ ತಡೆ ಇಡ್ತೀರ ಅನ್ನೋದು ಅವರು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸ್ವಾಗತಿಸ್ತೀವಿ. ಅವ್ರು ಏನು ಸೂಚನೆ ಕೊಟ್ಟಿದ್ದಾರಲ್ಲ ಅದಕ್ಕೆ ನಾವು ವೆಲ್ಕಮ್. ಒಂದೇಲಕ್ಕೆ ಇಷ್ಟಪಡ್ತೀವಿ, ನಾವು ಯಾವತ್ತೂ ಕರ್ನಾಟಕದಲ್ಲಿ ತಗ್ ಲೈಫ್ ಸಿನಿಮಾನ ಮಾಡೋದಿಲ್ಲ ಆಗಲಿ, ನಿರ್ಬಂಧನ ಆಗಲಿ, ಬ್ಯಾನ್ ಆಗಲಿ, ಇನ್ನೊಂದಾಗಲಿ ಏನೂ ಮಾಡಿಲ್ಲ. ಅವರಾಗೆ ಅವರು ಹೈಕೋರ್ಟಲ್ಲಿ ಮುಂದೂಡ್ಕೊಂಡಿದ್ದಾರೆ. ನಾವು ಇಲ್ಲಿ ರಿಲೀಸ್ ಮಾಡಲ್ಲ, ಮುಂದೆ ನೋಡೋಣ, ಮುಂದೆ ಮಾಡ್ತೀವಿ, ಕರ್ನಾಟಕದ ವಾಣಿಜ್ಯ ಮಂಡಳಿ ಜೊತೆಗೆ ಚರ್ಚೆ ಮಾಡಿಬಿಟ್ಟು ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಕೋರ್ಟಲ್ಲಿ. ನಾವು ಅದಕ್ಕೂ ಸ್ವಾಗತಿಸಿದ್ವಿ. ಬನ್ನಿ ಸ್ವಾಮಿ ಮಾತಾಡೋಣ, ಇತ್ಯರ್ಥ ಮಾಡೋಣ ಅಂತ ನಾವು ಲೆಟ್ರ್ ಮುಖೇನ ತಿಳಿಸಿದ್ವಿ ಅವ್ರಿಗೆ. ಅವ್ರು ಬಂದೇ ಇಲ್ಲ, ನಮ್ಮ ಜೊತೆಗೆ ಚರ್ಚೆ ಮಾಡಿಲ್ಲ. ಯಾಕಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಹೋಗಲಿ, ನಾವೇನು ಬೇಡಂದಿಲ್ಲ. ನಾವು ಅವ್ರ ಸಿನಿಮಾ ಬಗ್ಗೆ ಎಲ್ಲೂ ಸೆಕಾರ ಐತಿಲ್ಲ, ಅವ್ರ ಭಾಷೆ ಬಗ್ಗೆ ಮಾತಾಡಿದಾರಲ್ಲ ಅದಕ್ಕೆ ನಮ್ಮೆಲ್ಲರ ವಿರೋಧ. ಏನು ನಮ್ಮ ಇವತ್ತಿನ ದಿನ ಕರ್ನಾಟಕದ ಜನತೆ ಇದ್ದಾರಲ್ಲ ಅವರು ಅಷ್ಟು ಜನ ಆಕ್ರೋಶ ಏನಿದೆ, ಕನ್ನಡ ಪರ ಸಂಘಟನೆಗಳು ಏನು ಆಕ್ರೋಶ ಮಾಡ್ತಾಯಿದ್ವಿ, ಜಾತಿ ನಮ್ಮ ಭಾಷೆ ಬಗ್ಗೆ ಮಾತಾಡಿದ್ದಾರೆ. ಯಾಕೆ ಗೊತ್ತಾಯ್ತು ಅವ್ರಿಗೇನಾರು ಎವಿಡೆನ್ಸ್ ಇದೆಯಾ? ಅದೇ ಕೋರ್ಟ್ಗೆ ಕೊಡಲಿ ಮೇಡಮ್, ಅವ್ರ ಹತ್ರ ಏನಾರು ಇದ್ದರೆ ತಮಿಳಿಂದ ಕನ್ನಡ ಹುಟ್ಟಿದೆ ಅನ್ನೋದು ಅಲ್ವಾ? ಅದಕ್ಕೆ ನಮ್ಮ ಜನತೆ ಆಕ್ರೋಶ. ಅದ್ರ ಜೊತೆಗೆ ಅವ್ರ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ಕೊಂಡಿದ್ದೀವಿ ಹೊರತು ನಾವು ಯಾವತ್ತೂ ಸಿನಿಮಾ ರಿಲೀಸ್ಗೆ ಅಡ್ಡಾಡಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಕೇಳಿಲ್ಲ ಮೇಡಮ್. ಸರ್, ಇವಾಗ ರಿಲೀಸ್ ಮಾಡಕ್ಕೆ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇಲ್ಲಿ ವಿತರಕರು ರೆಡಿ ಇದ್ದಾರಾ ಸಿನಿಮಾ ರಿಲೀಸ್ ಮಾಡಕ್ಕೆ? ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಮೇಡಮ್? ಅವ್ರಿಗೆ ನಾನು ದೂರವಾಣಿ ಮುಖಾಂತರ ಚರ್ಚೆ ಮಾಡಿದ್ದೀನಿ ಆ ವಿತರಕರಿಗೆ. ಅವ್ರು ಏನು ಹೇಳ್ತಾರೆ ಅಂದರೆ, ಈಗ ಆಲ್ರೆಡಿ ರಿಸಲ್ಟ್ ಬಂದ್ಬಿಟ್ಟಿದೆ, ಎಲ್ಲ ಸ್ಟೇಟಲ್ಲಿ ಏನು ಹೋಗಿದೆ ಗಳಿಕೆ ತರಿಸ್ಕೊಂಡಿದ್ದಾರೆ ಸ್ವಾಮಿ. ಈಗ ನಾನು ಮಾಡೋಕೆ ಹೋದರೆ ನಾನು ಲಾಸ್ ಆಗ್ತೀನಿ, ನನಗೊಂದು ರೂಪಾಯಿ ಗಳಿಕೆ ಬರಲ್ಲ, ನಾನು ಯಾಕೆ ಮಾಡಬೇಕು ಅದನ್ನು? ನಾನು ಮಾಡೋದೇ ಇಲ್ಲ. ಯಾವುದೇ ಆರ್ಡ್ರ್ ಮಾಡಲಿ, ಯಾರ ಒತ್ತಡದಲ್ಲಿ ನಾನು ಕರ್ನಾಟಕದಲ್ಲಂತೂ ಮಾಡೋಕ್ಕಾಗಲ್ಲ. ನಾನು ಏನು ಅಡ್ವಾನ್ಸ್ ಕೊಟ್ಟಿದ್ದೀನೋ ಅದು ವಾಪಸ್ ಬಂದರೆ ಸಾಕು ನನಗೆ ಅನ್ನೋದು ಅವರು ಚರ್ಚೆ ಮಾಡಿ ಇದರಲ್ಲಿ ತಿಳಿಸಿದ್ದಾರೆ. ನಾನು ಮುಂದಕ್ಕೆ ಮಾಡೋಕ್ಕೆ ಬರಲ್ಲ, ನಾನು ದುಡ್ಡು ಕಾಲಕ್ಕೆ ಮಾಡಬೇಕು ಅನ್ನೋದು ಅವ್ರ ವಾದ. ಸರ್, ಈ ಹಿಂದೆ ಕೂಡ ಒಂದು ವಿರೋಧ ಇತ್ತು. ಯಾಕಂದ್ರೆ ಡಿಸ್ಟ್ರಿಬ್ಯೂಟರು ಇದರಿಂದ ಸಾಕಷ್ಟು ದುಡ್ಡನ್ನ ಕಳ್ಕೊಂಡಿದ್ದಾರೆ, ಅವರಿಗೆ ಲಾಸ್ ಆಗಿದೆ ಅಂತ ಒಂದು ಮಾಹಿತಿ ಇತ್ತು ಸರ್, ಹೌದಾ? ಹೌದು ಮೇಡಮ್, ಅಡ್ವಾನ್ಸ್ ಹೋಗ್ಬಿಡ್ತದಲ್ಲ ಅವ್ರದ್ದು. ಈಗ ರಿಲೀಸ್ ಮಾಡಿದಾಗ ಮಾಡಿ ಇಲ್ಲ ಅಂದಾಗ ಅವ್ರಿಗೆ ಕೊಡ್ತಾರೆ ಇಲ್ವೋ ಗೊತ್ತಿಲ್ವಲ್ಲ, ಅದನ್ನು ನಮ್ಮ ಹತ್ರದ ಅಲ್ಲಲ್ಲಿ ತೋಡ್ಕೊಂಡ್ರು. ನಾನು ಇಷ್ಟು ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ, ಅದು ನಮ್ದು ಹೋಗುತ್ತಲ್ಲ, ಎಲ್ಲೂ ಹೋಗಲ್ಲಪ್ಪ, ನಿಮ್ಮದು ವಾಪಸ್ ಕರೀತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಈಗ ನಮ್ದು ಇನ್ನೂ ವಾಪಸ್ ಬಂದಿಲ್ಲ. ನಾನು ಇನ್ನೇನು ನಮಗೆ ವಿತರಣೆ ಮಾಡೋದ್ರು ನಾನು ಮಾಡೋದೇ ಇಲ್ಲ, ನಾನು ಮಾಡಿದಾಗ ಈಗ ಲಾಸ್ ಆಗ್ತೀನಿ, ನಾನು ಮಾಡೋದಿಲ್ಲ, ನನಗೆ ವಾಪಸ್ ಕೊಟ್ಟರೆ ಸಾಕು ಅನ್ನೋದು ಅವರು ಹೇಳಿಕೆ. ಸರ್, ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಬೆಳವಣಿಗೆಯಾಗಿ ಹೈಕೋರ್ಟಲ್ಲೂ ಇದಾದ ಮೇಲೆ ಸುಪ್ರೀಂ ಕೋರ್ಟಿಗೆ ಕಮಲ್ ಹಾಸನ್ ಅವರು ಹೋಗಿರೋದ್ರಿಂದ ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಚಿತ್ರಗಳನ್ನ ನೀವು ತಗೊಂತೀರಾ, ಅದನ್ನು ಸ್ವೀಕರಿಸ್ತೀರಾ ಇಲ್ವಾ ಅಂತ? ಮೇಡಮ್, ಖಂಡಿತ ಇದನ್ನು ನಾವು ಎಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ. ಓನ್ಲಿ ತಗ್ ಲೈಫ್ ಅಲ್ಲ, ಅವರು ನಮ್ಮ ಭಾಷೆಗೆ ಏನು ಧಕ್ಕೆ ತರೋಂಥ ಮಾತುಗಳು ಆಡಿದಾರಲ್ಲ ಅದು ವಾಪಸ್ ತಗೊಳ್ಳಿ ಅಥವಾ ಅಪಾಲಜಿ ಕೇಳಲಿ ಅನ್ನೋದು ನಮ್ಮೆಲ್ಲರಿಗೂ ಇದು ಏನು ನಮ್ಮ ಕನ್ನಡ ಪರ ಸಂಘಟನೆಗಳಿದ್ದಾರಲ್ಲ, ಕರ್ನಾಟಕ ಗೌರ್ಮೆಂಟ್ ಇದೆಯಲ್ಲ, ಕರ್ನಾಟಕ ಜನತೆ ಇದ್ದಾರಲ್ಲ, ಎಲ್ಲರೂ ಇದನ್ನೇ ಬಯಸ್ತಾ ಇದ್ದಾರೆ. ಅವರೇನು ಅವ್ರ ಸಿನಿಮಾಗಳಿಗೆ ಯಾರೂ ತಡೆ ಓಡ್ತಾ ಇಲ್ಲ. ಮುಂದೆ ಅವ್ರ ನಡೆ ಏನಿರುತ್ತೆ, ಅವರು ಅಟ್ಲೀಸ್ಟ್ ನಾವು ಆಡಿರೋ ಒಂದು ಸಾಬೀತು ಮಾಡಲಿ, ತಮಿಳಿಂದನೇ ಕನ್ನಡ ಹುಟ್ಟಿದೆ ಅನ್ನೋದು ವೆಲ್ಕಮ್. ಅಥವಾ ನಾನು ಆಡಿರೋ ಮಾತುಗಳು ತಪ್ಪಂತ ಒಪ್ಕೊಳ್ಳಿ, ಅಥವಾ ಅಪಾಲಜಿ ಕೇಳಲಿ, ಗೊತ್ತಿಲ್ಲದೆ ನಾನು ಮಾತಾಡ್ಬಿಟ್ಟಿದ್ದೇನೆ ಅಂತ ಹೇಳಿ. ಇಷ್ಟೇ ನಮ್ಮಲ್ಲಿ ಬಯಸ್ತಾ ಇರೋದು. ಇನ್ನೇನು ಅವರು ಆಸ್ತಿ ಕೊಡಿ, ಇನ್ನೊಂದು ಮಾಡಿ ಅಂತ ಯಾರೂ ಕೇಳ್ತಾ ಇಲ್ಲ.
ಸರ್, ಇದರ ಮಧ್ಯೆ ಕಮಲ್ ಹಾಸನ್ ಅವರು ಫಿಲಂ ಚೇಂಬರಿಗೆ ಒಂದು ಪತ್ರವನ್ನ ಬರೀತಾರೆ. ಅದರಲ್ಲಿ ಸಮರ್ಥಿಸಿಕೊಂಡಿದ್ದಾರೆ ವಿನಃ ಒಂದು ಅಪಾಲಜಿ ಕೇಳಿರ್ಲಿಲ್ಲ. ಬಟ್ ಒಂದಿಷ್ಟು ಫಿಲಂ ಚೇಂಬರಿಗೆ ಧಮಕಿ ಹಾಕುವಂತಹ ಬರವಣಿಗೆ ಇತ್ತು ಅನ್ನುವಂಥದ್ದು ಮಾಹಿತಿ ಇದೆ ಸರ್, ಹೌದಾ ಹೇಗೆ? ಇಲ್ಲ ಮೇಡಮ್, ಇಲ್ಲ. ಕಮಲ್ ಹಾಸನ್ ಏನು ನಮಗೆ ಪತ್ರ ಬರ್ತಿದಾರಲ್ಲ, ಅದು ಯಾವುದೇ ಧಮಕಿ ಆಗಲಿ ಇನ್ನೊಂದಾಗಲಿ ಹೇಳಿಲ್ಲ. ಮುಂದಿನ ದಿವಸ ಅಲ್ಲಲ್ಲ ಸರ್, ಮುಂದಿನ ದಿವಸಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಇದರಿಂದ ತೊಂದರೆ ಆಗುತ್ತೆ ಅನ್ನೋ ಮಟ್ಟಗಿನ ಒಂದು ಬರವಣಿಗೆ ಇತ್ತು. ಅವರು ಪತ್ರದಲ್ಲಿ ಇಲ್ಲ ಮೇಡಮ್, ಅದು ಬೇರೆ ಆಕ್ಟಿವ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಂತ ಒಂದಿದೆ, ಅಲ್ಲಿಂದ ಬಂದಿದೆ ಆ ರೀತಿ. ಆದರೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಕಮಲ್ ಹಾಸನ್ ಏನು ಬರ್ತಿದ್ದಾರೆ ಅಂದರೆ, ನಾವೆಲ್ಲ ಒಂದೇ, ನಾವೆಲ್ಲ ಅಣ್ಣ ತಮ್ಮಂದಿರು, ನಾವೆಲ್ಲ ಯಾವತ್ತೂ ಒಂದೇ ಅನ್ನೋ ರೀತಿಯಲ್ಲಿ ನಾನು ಮಾತಾಡಿದ್ದೀನಿ ಅಂತೇಳಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅದೇ ಆ್ಯಕ್ಟಿವ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಇದೆಯಲ್ಲ, ಅವ್ರು ಏನು ಮಾಡಿದ್ದಾರೆ ಅಂದರೆ, ಸಾರ್ ಈಗ ನೀವೇನಾರ ಇದನ್ನ ಬಿಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ, ನಿಮ್ಮ ಕನ್ನಡ ಸಿನಿಮಾಗಳಿಗೆ ಇಲ್ಲಿ ಆದ್ಯತೆ ಸಿಕ್ಕಲ್ಲ ಅನ್ನೋದು ಅವರು ಹೇಳಿದ್ದಾರೆ ಮೇಡಮ್. ಅವ್ರು ಆದ್ಯತೆ ಕೊಡದೆ ಹೋದರೂ ಅಷ್ಟೇ ಹೋಯ್ತು. ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ನಮ್ಮ 4-5 ಸಿನಿಮಾ ವರ್ಷದಲ್ಲಿ ಹೋಗ್ಬೋದು ಮೇಡಮ್, ಏನು ಪ್ಯಾನ್ ಇಂಡಿಯಾ ಸಿನಿಮಾಗಳು ಒಂದಷ್ಟು ಹೋಗ್ಬೋದು. ಅವ್ರದ್ದು 365 ಡೇಸ್ ಇಲ್ಲಿ ತಮಿಳ್ ಪಿಕ್ಚರ್ಗಳು ರನ್ ಆಗ್ತಾಯಿದ್ವಿ. ನಮ್ಮಿಂದ ಅವ್ರಿಗೊಂದಷ್ಟು ಗಳಿಕೆ ಹೋಗ್ತಾನೇ ಇದೆ ಅಲ್ವಾ. ಅವ್ರಿಗೆ ಲಾಸ್ ಆಗುತ್ತೆ, ನಮಗೆಲ್ಲ ಲಾಸ್ ಆಗಿರೋದು. ಅವ್ರ ಗಮನಕ್ಕೆ ನಾನು ತರ್ತೀನಿ, ನಮ್ಮ ಸ್ಟೇಟಿಂದ ಎಷ್ಟು ರೆವೆನ್ಯೂ ಅಲ್ಲಿಗೆ ಹೋಗ್ತಾ ಇದೋ ಅವರು ಯೋಚನೆ ಮಾಡಬೇಕಾಗುತ್ತೆ. ಸರ್, ಇದರ ಜೊತೆಗೆ ಇನ್ನೊಂದು ವಿಚಾರ, ಈಗ ಮಲ್ಟಿಪ್ಲೆಕ್ಸ್ನದ್ದು ಸಾಕಷ್ಟು ತೊಂದರೆಗಳಿತ್ತು. ಮೊನ್ನೆ ಸಿನಿಮಾ ತಂಡ ಒಂದು ಬಂದು ಪ್ರೈಮ್ ಟೈಮ್ ಕೊಟ್ಟಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ, ಅಥವಾ ಒಂದು ದೂರನ್ನು ನೀಡಿರುವಂಥದ್ದು. ಇದು ಪದೇ ಬೇರೆ ಸಿನಿಮಾಗಳಿಗೂ ಅದೇ ತೊಂದರೆ ಆಗ್ತಾ ಇದೆ. ಸೊ ಏನು ಮಾಡ್ತೀರಾ ಸರ್, ಇದು ಕ್ಲಾರಿಟಿ ಸಿಕ್ಕಿದೆಯಾ? ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಸಿನಿಮಾಗೆ ಪ್ರೈಮ್ ಟೈಮಲ್ಲಿ ಆದ್ಯತೆ ಕೊಡ್ತಿದ್ದಾರಾ? ಮೇಡಮ್, ನಾನು ಖಂಡಿತ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಫೋನ್ಗಳು ಮಾಡಿದ್ದೀನಿ. ಅವ್ರು ಏನೇನು ಕಲೆಕ್ಷನ್ಸ್ ಇದೆ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ ಮೇಡಮ್, ಕೊಟ್ಟಿದ್ದಾರೆ. ಪ್ರೈಮ್ ಸೋರ್ಸೂ ಇದೆ. ಸೆಕೆಂಡ್ ವೀಕ್ ಕಲೆಕ್ಷನ್ ಆಗ್ತಾಯಿಲ್ಲ ಅನ್ನೋದು ನಮ್ಗೆ ತೋರಿಸಿದ್ದಾರೆ ಮೇಡಮ್. ನಮ್ಮ ಎದುರಿಗೇ ಬುಕ್ ಮೈ ಶೋದು ತಂದು ಫೋನಲ್ಲಿ ತೋರಿಸಿದ್ರು ಮೇಡಮ್. ಒಂದು ಶೋ ಟೈಮ್ ಆಗ್ತಾಯಿದೆ, ಒಂದು ಟಿಕೆಟನ್ನು ಬುಕ್ ಆಗಿರಲಿಲ್ಲ ಅನ್ನೋದು ಅವ್ರ ವಾದ ಮೇಡಮ್. ಆಮೇಲೆ ಸಿಂಗಲ್ ಸ್ಕ್ರೀನಲ್ಲಿ ಚೆನ್ನಾಗಿ ಹೋಗ್ತಾಯಿದೆ ಅದು. ಕೆಲವು ಆಡಿಯನ್ಸ್ ಏನಂದರೆ, ಅವರು ಟೇಸ್ಟ್ ಆಗಿರುತ್ತೆ. ಇಂಥ ಸಿನಿಮಾ ಜನ ಏನು ಇದಾರಲ್ಲ, ಸಿಂಗಲ್ ಸ್ಕ್ರೀನ್ ಹಿಂದಿ ಆಗಲಿ ಅಥವಾ ಬೇರೆ ಭಾಷೆಯ ಸಿನಿಮಾಗಳು ಪ್ರೈಮ್ ಟೈಮಲ್ಲಿ ಹೌಸ್ಫುಲ್ ಆಗ್ತಾ ಇದೆಯಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಮಾಡ್ತೀವಲ್ಲ, ಇರೋದ್ರಲ್ಲಿ ಇದೇ ಬೆಸ್ಟ್. ಈಗ 3-4 ವಾರದಲ್ಲಿ ಯಾವ್ದಾರ ಸಿನಿಮಾ ಬಂದಿದ್ರೆ ಮಹಾದೇವ ಬಂದು ಚೆನ್ನಾಗಿದೆ ಅಂತಲೇ ನಾವು ಹೇಳಿಕೆ ಕೊಟ್ಟಿದ್ವಿ. ಅದೇ ರೀತಿ ಅವ್ರಿಗೆ ನಾವು ಇದು ಮಾಡಿದ್ವಿ, ದಯವಿಟ್ಟು ನೀವು ನಮ್ಮದು ಪ್ರೈಮ್ ಟೈಮ್ಗಳಲ್ಲಿ ಕೊಡಿ, ಒಂದು ಸ್ಟೋ ಎಕ್ಸ್ಟ್ರಾ ಕೊಡಿ ಅಂತ ನಾವು ಕೇಳಿದ್ವಿ. ಅವರು ಖಂಡಿತ ಇದನ್ನು ಎಕ್ಸ್ಚೇಂಜ್ ಮಾಡಿದ್ದಾರೆ. ಅವ್ರಿಗೆ ನಮಗೆ ನಿನ್ನೆ ಬಂದು ಕಲೆಕ್ಷನ್ ಇಲ್ಲ, ನಮಗೆ ಟಿಕೆಟೇ ಬುಕ್ ಆಗ್ತಾಯಿಲ್ಲ, ನಾವು ಯಾಡ್ ಮಾಡಬೇಡ ಅಂದಾಗ ಆಯ್ತಪ್ಪ ಅಂತೇಳಿ ಕಳಿಸಿದ್ವಿ. ಈಗ ಕೊಡ್ತಾರಂತೆನಾ ಪ್ರೈಮ್ ಟೈಮ್ ಸರ್? ಕೊಟ್ಟಿದ್ದಾರೆ, ಜನ ಬರ್ತಾ ಇಲ್ಲ ಅನ್ನೋದು ಅವ್ರ ವಾದ. ಈಗ ಅದೇ ಬರ್ತಾ ಇಲ್ಲ ಅಂದ್ರೆ ಪ್ರೈಮ್ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಬೇರೆ ಭಾಷೆಗಳದ್ದು ಬರ್ತಾ ಇಲ್ಲ. ಹೌದು, ಯಾವುದು ಬರ್ತಾ ಇಲ್ಲ ಬಿಡಿ, ಯಾವುದು ಕಲೆಕ್ಷನ್ ಆಗ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ತಗ್ ಲೈಫ್ ವಿಚಾರವಾಗಿ ಕನ್ನಡ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋ ಸೂಚನೆಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು. ಇದಕ್ಕೆ ಸ್ವಾಗತವನ್ನ ಫಿಲಂ ಚೇಂಬರ್ ಅವರು ಕೊಟ್ಟಿದ್ದಾರೆ. ಆದರೆ ಅದನ್ನ ರಿಲೀಸ್ ಮಾಡಕ್ಕೆ ವಿತರಕರು ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ಮಾತನ್ನ ಕೂಡ ಫಿಲಂ ಚೇಂಬರ್ ಅಧ್ಯಕ್ಷರು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.